ತುಳು ಮತ್ತು ಕನ್ನಡ ಎರಡು ಮಿಕ್ಸ್ ಆಗಿ ಬರ್ತಾ ಇದೆ. ನನ್ನ ಫೇವ್ರೇಟ್ ಒಡ್ಪಾಳೆ ಮಾಡ್ತಾ ಇದ್ದಾರೆ. ಬಾಯ್ ವರ್ಣೀತ್, ನಾವು ತೋಟಕ್ಕೆ ಹೋಗ್ತಾ ಇದ್ದೇವೆ. ಮಳೆ ಇಲ್ಲ ಆದ್ರೂ ಛತ್ರಿ ತರ್ತಾ ಇದ್ದಾರೆ. ಅಡಿಕೆ 200 ಕಾಯಿ ಇದೆ ಅಂತೆ ನೋಡಿ. ಕರಿಬೇವು ಸೊಪ್ಪು ಹಾಕಿಲ್ವಾ? ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ವೀಣಾ ದೀಕ್ಷಿ ವ್ಲಾಗ್. ಗೈಸ್, ಇವತ್ತು ನಾನು ಅಮ್ಮನ ಮನೆಯಲ್ಲಿದ್ದೇನೆ. ಇವತ್ತಿಂದ ನನ್ನ ವ್ಲಾಗ್ ತುಳು ಮತ್ತು ಕನ್ನಡ ಎರಡು ಮಿಕ್ಸ್ ಆಗಿ ಬರ್ತಾ ಇದೆ. ಗೈಸ್, ಇವತ್ತು ಮಾರ್ನಿಂಗ್ ನನ್ನ ಅಮ್ಮ ನನ್ನ ಫೇವ್ರೇಟ್ ಒಡ್ಪಾಳೆ ಮಾಡ್ತಾ ಇದ್ದಾರೆ. ಇದು ನಿಮಗೆ ಗೊತ್ತಿದೆಯಾ ಇಲ್ವಾ ಗೊತ್ತಿಲ್ಲ, ಆದರೆ ಮಂಗಳೂರಲ್ಲಿ ಇದು ತುಂಬ ಸ್ಪೆಷಲು. ಮಂಗಳೂರು ಮತ್ತು ಕೇರಳ ಕಡೆ ಇದು ಮಾಡ್ತಾರೆ. ಇದು ಯಾವ ಥರ ಮಾಡೋದಂದರೆ, ಸ್ವಲ್ಪ ಅಕ್ಕಿಗೆ ಬೇಯಿಸಿದ ಅನ್ನ ಮತ್ತು ತೆಂಗಿನಕಾಯಿ ಹಾಕಿ ಸ್ವಲ್ಪ ಉಪ್ಪು ಹಾಕಿ ರುಬ್ಬಿ ಮಾಡೋದು. ನಾವು ರೊಟ್ಟಿಗೆ ಯಾವ ಥರ ಮಾಡ್ತೇವೆ ಅದೇ ಥರ. ರೊಟ್ಟಿಗೆ ತೆಂಗಿನಕಾಯಿ ಹಾಕಲಿಕ್ಕಿಲ್ಲ, ಇದಕ್ಕೆ ಹಾಕಬೇಕು. ತೆಂಗಿನಕಾಯಿ ಹಾಕಿ ಈ ಥರ ರೊಟ್ಟಿ ಕಾವಳಿ ಇರುತ್ತೆ, ಸ್ವಲ್ಪ ಇದು ಗುಂಡಿ ಥರ ಇರುತ್ತೆ. ಇದಕ್ಕಾಗಿ ಸ್ವಲ್ಪ ದಪ್ಪ ಮಾಡಬೇಕು. ದಪ್ಪ ಮಾಡಿ ರಪ್ಪ ಮುಚ್ಚಬಾರ್ದು, ಸ್ವಲ್ಪ ಟೈಮ್ ಬಿಟ್ಟು ಎಲ್ಲ ಕಣ್ ಥರ ಮೇಲೆ ಬರ್ತದೆ. ಮುಚ್ಚಿ ಆಮೇಲೆ ಅದು ಬೇಯ್ದಾದ್ಮೇಲೆ ಥರ ಸರ್ವ್ ಮಾಡೋದು. ಇದಕ್ಕೆ ನನ್ನ ಅಮ್ಮ ಏನು ಮಾಡಿದ್ದಾರೆ ಅಂತೇಳಿದರೆ, ಅವರೆಕಾಳು ಮತ್ತು ಆಲೂಗಡ್ಡೆ ಸಾಂಬಾರು ಮಾಡಿದ್ದಾರೆ. ಇದಕ್ಕೆ ಸ್ವಲ್ಪ ದಪ್ಪ ಸಾಂಬಾರಿದೆ, ಚೆನ್ನಾಗಿರುತ್ತೆ. ಇದು ಚಟ್ನಿ ಎಲ್ಲ ಅಷ್ಟು ಚೆನ್ನಾಗಿರಲ್ಲ. ನೋಡಿ, ವಿಹಾನಿಗೆ ಕೊಡ್ತಾ ಇದ್ದಾರೆ. ಸ್ವಲ್ಪನೇ ವಿಹಾನ್ ಇಲ್ಲಿ ಸೂಪರ್ ಆಗಿದೆ ಅಂತೇಳಿ ನನ್ನ ಅಮ್ಮನ ಹತ್ರ ಹೇಳ್ತಾ ಇದ್ದಾನೆ. ವರ್ಣಿತ್ ದೇವರ ಪೂಜೆ ಮಾಡ್ತಾ ಇದ್ದಾನೆ. ನೆಕ್ಸ್ಟ್ ತಿಂದು ಅವನು ಸ್ಕೂಲಿಗೆ ಹೊರಡಬೇಕು. ಈಗ ಟೈಮ್ 8 ಗಂಟೆ. ವರ್ಣಿತ್ ಸ್ಕೂಲಿಗೆ ಹೊರಡ್ತಾ ಇದ್ದಾನೆ. ಹಾಗೆ ಒಂದು ಚಪ್ಪಲಿ ಅಲ್ಲಿ ಇಟ್ಟಿದ್ದಾನೆ ಅಂತೇಳಿ ಅಲ್ಲಿ ಹುಡುಕ್ತಾ ಇದ್ದಾನೆ, ಆದರೆ ಅಪ್ಪ ಇಲ್ಲಿ ತಂದು ಇಟ್ಟಿದ್ದಾರೆ. ಬಾಯ್ ಬನ್ನಿ. ಬಾಯ್. ಈಗ ಬೆಳಗಿನ ಬ್ರೇಕ್ಫಾಸ್ಟ್ ಆಗಿ ನಾವು ತೋಟಕ್ಕೆ ಹೋಗ್ತಾ ಇದ್ದೇವೆ, ನಾನು, ಅಪ್ಪ ಮತ್ತು ವಿಹಾನ್. ಗೈಸ್, ಮಂಗಳೂರು ಕಡೆ ಈ ವರ್ಷ ತುಂಬ ಮಳೆ ಬರ್ತಾ ಇತ್ತು. ಇವತ್ತು ಸ್ವಲ್ಪ ಮಳೆ ಕಡಿಮೆ. ಬೆಳಿಗ್ಗೆಲ್ಲ ಮಳೆ ಬರ್ತಾ ಇತ್ತು, ಇವಾಗ ಒಂದು 9 ಗಂಟೆ ಆಗಿದೆ, ಸ್ವಲ್ಪ ಮಳೆ ಕಡಿಮೆ. ಮತ್ತು ಸ್ವಲ್ಪ ಬಿಸಿಲು ಜಾಸ್ತಿ. ಬಿಸಿಲಿದ್ರೆ ಬಿಸಿಲೇ, ಮಳೆ ಇದ್ದರೆ ಮಳೆನೇ. ಇವಾಗ ಬಿಸಿಲಿದೆ, ಹಾಗಾಗಿ ತೋಟಕ್ಕೆ ಹೋಗ್ತಾ ಇದ್ದೇವೆ. ಗೈಸ್, ಇವಾಗ ನನ್ನ ಅಪ್ಪ ಬಾಳೆ ಎಲೆ ಕೊಯ್ತಾ ಇದ್ದಾರೆ. ನೋಡು, ಅವ್ರ ಹತ್ರ ಅವರಿಗೆ ತುಂಬ ಮಾಹಿತಿ ಇದೆ ತೋಟದ ಬಗ್ಗೆ. ಅವ್ರ ಹತ್ರ ಬಾಳೆ ಎಲೆ ಬಗ್ಗೆ ಕೇಳುವ. ಎಷ್ಟು ಬಾಳೆ ಎಲೆಗೆ ಈಗ ಡಿಮಾಂಡ್ ಉಂಟಾ, ಬಾಳೆ ಎಲೆಗೆ, ಮತ್ತು ಯಾವ ರೀತಿ ಬೆಳೆಸ್ಬೇಕಂತೇಳಿ ಅವ್ರ ಹತ್ರ ಕೇಳುವ. ಈಗ ನಮ್ಮ ಅಪ್ಪನ ಹತ್ರ ಬಾಳೆ ಎಲೆ ಕೊಯ್ಯುವ ಬಗ್ಗೆ ಮಾಹಿತಿ ಕೇಳುವ. ಕದಳಿ ಬಾಳೆ ಎಲೆ ಇದು ಊಟಕ್ಕೆ ಭಾರಿ ಒಳ್ಳೆ ಎಲೆ. ಯಾಕಂತ ಹೇಳಿದರೆ, ಬಾಕಿ ಬಾಳೆ ಎಲೆ ಆದರೆ ಇದು ಒಡೆಯುತ್ತದೆ ತಕ್ಷಣ. ಇದು ಸ್ವಲ್ಪ ಸ್ಮೂತ್ ಎಲೆ, ಹಾಗೆ ಇದರಲ್ಲಿ ತುಂಬ ಒಳ್ಳೆದಾಗ್ತದೆ. ಅದು ಫಂಕ್ಷನ್ಗೆಲ್ಲ ಹೆಚ್ಚಾಗಿ, ಅದು ಸಿಟಿಯವರಿಗೆ ಗೊತ್ತಿರ್ಲಿಕ್ಕಿಲ್ಲ, ಅದೆಲ್ಲ ಕಡೆ ಸಿಗ್ತದೆ ಬಾಳೆ ಎಲೆ ಎಲ್ಲ. ನಮ್ಮ ಕೃಷಿಕರ ಹತ್ತಿರ ಸಿಗ್ತದೆ. ಹಾಗೆ ಇದು ಈಗ ಕೊಯ್ಲಿಕ್ಕೆ ಸ್ವಲ್ಪ ಕಷ್ಟ. ಯಾಕಂತ ಹೇಳಿದ್ರೆ ಗಾಳಿಗೆಲ್ಲ ಹೊಡೆಯುತ್ತದೆ ಅದು, ಮತ್ತೆ ಕೆಂಪಾಗುವುದು. ಮತ್ತೆ ಅದಕ್ಕೆ ಅಡಿಕೆ ಮರಕ್ಕೆ ಮದ್ದು ಸಿಂಪರಣೆ ಮಾಡಿದರೆ ಅದರ ಕಳೆ ಎಲ್ಲ ಅದರಲ್ಲಿ ನಿಲ್ಲುತ್ತಾ ಉಂಟು. ಆದರೂ ಪರವಾಗಿಲ್ಲ. ಅದನ್ನು ತೊಳೆದು ಊಟ ಮಾಡಿದರೆ ಏನು ವಿಷಕಾರಿ ಅಲ್ಲ ಅದು. ತೊಳೆದ ನಂತರ ಅದು ವಿಷ ಅಂತ ಹೇಳ್ತಾರೆ. ಊಟ ಮಾಡುವವರು ಇದ್ದಾರೆ ಅದರಲ್ಲಿ. ಹಾಗೆ ನಡೆಯುತ್ತಾ ಉಂಟು. ಎಲೆಗೆ ಭಾರಿ ಬೇಡಿಕೆ ಇದೆ ಮಾರುವುದಾದ್ರು.
ಎಷ್ಟು ಒಂದು ಎಲೆಗೆ ಎಷ್ಟು ಬೀಳ್ತದೆ? ಒಂದು ಎಲೆಗೆ ಸಾಧಾರಣ ಈಗ ಒಂದು 5 ರೂಪಾಯಿವರೆಗೆ ಬೀಳ್ಬೋದು ಸಿಟಿಯಲ್ಲಿ ಆದರೆ. ನಮಗೆ ಅದು ಬೇಡದಿದ್ರೆ ಕಡ್ದು ಬುಡಕ್ಕೆ ಹಾಕ್ತೇವೆ ನಾವು. ನಮ್ಮದು ಬ್ಯಾಂಗ್ಳೂರಲ್ಲಿ ಒಂದು ಎಲೆಗೆ 25 ರೂಪಾಯಿ, 20ರಿಂದ 25 ರೂಪಾಯಿ. ಸಾಮಾನ್ಯ ಒಂದು 1 ರೂಪಾಯಿಯವರೆಗೆ ಇಲ್ಲಿ ತೆಗಿತಾರೆ ಆಗಿರ್ಬೇಕು ಬಹುಶಃ. ಆದರೂ ನಾವು ಬಾಳೆ ಎಲೆ ಸೇಲ್ ಮಾಡುವುದಿಲ್ಲ, ನಮ್ಮ ಸ್ವಂತ ಉಪಯೋಗಕ್ಕೆ ಬೇಕಾಗ್ತದೆ. ಮತ್ತೆ ಎಲೆ ಎಲ್ಲ ಹಳತಾಗುವಾಗ ಅದನ್ನು ಕಡ್ದು ಅದರ ಬುಡಕ್ಕೆ ಗೊಬ್ಬರ ಆಗ್ತದೆ. ಹಾಗೆ ಸ್ವಲ್ಪ ಕಡಿಯದಿದ್ರೆ ಆಗುದಿಲ್ಲ ಅದು, ಯಾಕಂತ ಹೇಳಿದ್ರೆ ಈ ಸಣ್ಣ ಗಿಡ ಬಾಳೆ ಗಿಡದ್ದೆಲ್ಲ ಎಲೆ ಉದ್ದ ಬಂದ್ರೆ ಅದು ಮತ್ತೆ ನಡ್ಕೊಂಡು ಹೋಗುವಾಗ ತಲೆಗೆ ಎಲ್ಲಿಗೆ ಆಗ್ತದೆ. ಹಾಗೆ ಕಡಿದು ಬಂದಿದ್ದೇವೆ, ಬೆಳೆಸಿಕೊಂಡಿದ್ದೇವೆ. ಎಷ್ಟು ಎಲೆ ನಿಂತ್ರೆ ಎಂತ ದೊಡ್ಡ ಗಾಳಿ ಎಲ್ಲ ಬರುವಾಗ ದೊಡ್ಡ ಬಾಳೆಯಲ್ಲಿ ಹೆಚ್ಚು ಎಲೆ ನಿಂತ್ರೆ, ದೊಡ್ಡ ದೊಡ್ಡ ಎಲೆ ನಿಂತ್ರೆ ನಮ್ಮ ಬುಡ ಸ್ವಲ್ಪ ಮೇಲಿಗೆ ಬರುವಾಗ ಅದು ಗಾಳಿ ಜೋರು ಬಂದ್ರೆ ಅದು ಮೇಲಾಗಿ ಬೀಳುವ ಸಂಭವ ಇದೆ. ಹಾಗೆ ಸ್ವಲ್ಪ ಎಲೆ ಎಲ್ಲ ಕಡಿದು ನಾವು ಕಡಿಮೆ ಮಾಡುತ್ತಾ ಬರ್ತೇವೆ ಈ ಮಳೆಗಾಲದಲ್ಲಿ. ಬೇಸಿಗೆ ಕಾಲದಲ್ಲಿ ಎಲ್ಲ ಹಾಕಲ್ಲ, ಎಲೆ ಇದ್ದಷ್ಟು ಒಳ್ಳೆಯದು. ಯಾಕಂತ ಹೇಳಿದ್ರೆ ನಮ್ಮ ಸ್ಪ್ರಿಂಕ್ಲರ್ ಹಾಯಿಸುವಾಗ ನಮ್ಮ ಸ್ವಲ್ಪ ಬಿಸಿಲಿನ ಜಾಸ್ತಿ ಇರುವ ಪ್ರದೇಶ ಇದೆ. ಹಾಗೆ ಎಲೆ ಬಿಟ್ಟರೆ ಈ ಎಲೆಯ ಫಲಿತಾಂಶವಾಗಿ ಅಡಿ ಮಣ್ಣು ಉಂಟಲ್ಲ ಅದು ಒಣಗುವುದಿಲ್ಲ, ಅಷ್ಟು ಒಕ್ಕ ಡ್ರೈ ಆಗುದಿಲ್ಲ ಅದು ಎಲೆ ಇದ್ದ ಕಾರಣ. ಹಾಗೆ ಸ್ವಲ್ಪ ಬೇಸಿಗೆ ಕಾಲದಲ್ಲಿ ಎಲೆ ಬಿಡುತ್ತೇವೆ ನಾವು. ಹಾಗೆ ಮತ್ತೆ ಬಾಳೆ ಉತ್ಪತ್ತಿ ಗೊತ್ತುಂಟಲ್ಲ ನಿಮಗೂ ಕೂಡ. ಈಗ ಕೇವಲ ಮಂಗಳೂರಿನಲ್ಲೆಲ್ಲ ಇತ್ತೀಚೆಗೆ ಕೆಜಿಗೆ 70-80 ರೂಪಾಯಿಯಲ್ಲಿ ತಗೊಳ್ತಾರೆ ಒಂದು ಕೆಜಿ ಬಾಳೆ ಕಾಯಿಗೆ. ಇಲ್ಲಿ ಹಳ್ಳಿಯಲ್ಲಿ ಆದರೆ ಸ್ವಲ್ಪ ಕಡಿಮೆ, ಹಳ್ಳಿ ಅಂಗಡಿಯಲ್ಲಿ ಆದರೆ ಸಾಧಾರಣ ಒಂದು 10-20-25 ಇರ್ಬೋದು. ಸ್ವಲ್ಪ ಎಲ್ಲ ಕೊಂಡು ಹೋಗೋ ಖರ್ಚು ಇದೆ, ಕೊಂಡು ಹೋಗೋ ಖರ್ಚು ಅದರಲ್ಲಿ ಡಿಮ್ಯಾಂಡ್ ಇದೆ ಅಲ್ಲ, ಡಿಮ್ಯಾಂಡ್ ಉಂಟು. ಹಾಗೆ ಅಂತೂ ಬೇಡ ಅಂತ ಹೇಳುವವರು ಯಾರಿಲ್ಲ ನಮ್ಮ ತರಕಾರಿಯಾಗಿ. ಹಾಗೆ ಮತ್ತೆ ಪೂಜೆ ಪುರಸ್ಕಾರ ಮತ್ತೆ ಬಾಕಿ ಯಾವುದಕ್ಕೂ ಅಗತ್ಯವಿಲ್ಲ, ಹಾಗೆ ನಡೀತಾ ಉಂಟು ಈಗ. ಮತ್ತೆ ಇದು ಮಳೆಗಾಲದಲ್ಲಿ ಹೆಚ್ಚಿಗೆ ನಡೀಲಿ ಯಾಕೆ ಅಂತ ಹೇಳಿದ್ರೆ ಈ ಅಡಿಕೆ ಮರದ ಬುಡದಲ್ಲೆಲ್ಲ ನೀರು ನಿಲ್ಬಾರ್ದಲ್ಲ, ಹಾಗೆಲ್ಲ ಅದು ಕಸ ತೇವಾಂಶ ಜಾಸ್ತಿ ಆಗ್ತದೆ ಮಳೆಗಾಲದಲ್ಲಿ. ಹೆಚ್ಚಿಗೆ ಗಾಳಿಯಲ್ಲೆಲ್ಲ ಕಡಿಮೆ ಸ್ವಲ್ಪ ನಾವು ಕಿರಿಸಿದ್ವಿ ಇದನ್ನೆಲ್ಲ, ಹಾಗೆ ಕೆಲವು ಒಡೆಯುತ್ತದೆ ಎಲ್ಲ, ಒಡೆದು ಹಾಳಾಗ್ತದೆ. ಮತ್ತೆ ಇದು ನಾವು ತೊಂದರೆ ಇಲ್ಲ, ಯಾವುದೊಂದು ಹಿಟ್ಟು ಮಾಡಬೇಕಾದ್ರೂ ಬಾಳೆಯಲ್ಲಿ ಊಟ ಮಾಡಬೇಕಿದ್ರೆ ಕೆಲವು ಸಲ, ಮತ್ತು ನಮಗೆಲ್ಲ ಕೃಷಿಕರಿಗೆ ಮನೆಯಲ್ಲಿ ಕೆಲಸಕ್ಕೆ ಇರುವಾಗ ಈಗೆಲ್ಲ ಅಡ್ಜಸ್ಟ್ಮೆಂಟಿಗೆ ಆಗ್ತದೆ. ಈಗ ಬಾಳೆ ಎಲ್ಲ ಅಷ್ಟು ಯೂಸ್ ಮಾಡುದಿಲ್ಲ, ಇವಾಗ ತಟ್ಟೆ ಉಂಟು, ತಟ್ಟೆಗೆ ನಾವು ಹೋಗದೆ ಅನಿವಾರ್ಯವಾದಲ್ಲಿ ಇದೆ ಇಲ್ಲ, ಬಫೆ ಸಿಸ್ಟಮ್ ಅಲ್ಲ ಇವಾಗೆಲ್ಲ. ಬಫೆ ಸಿಸ್ಟಮ್ ಆದರೂ ಬಾಳೆ ಎಲೆಯ ಊಟವೇ ಒಂದು ಬೇರೆ. ಹೌದು, ಅದರ ರುಚಿಯೇ ಬೇರೆ. ಬಾಳೆ ಎಲೆಯಲ್ಲಿ ಊಟ ಮಾಡೋದು ಅಂದರೆ ತುಂಬ ಒಂದು ಕುತೂಹಲ ಅದು. ಹಾಗೆ ಗೈಸ್, ಇದು ನಮ್ಮ ತೋಟ. ಇದು ನೋಡಿ, ಇಲ್ಲೊಂದು ತೋಟ ಇದೆ, ಮೇಲ್ಗಡೆ ಒಂದು ತೋಟ ಇದೆ. ಗೈಸ್, ನನ್ನ ಅಪ್ಪ ಅಲ್ಲಲ್ಲಿ ಬಾಳೆ ಎಲೆಲ್ಲ ಕೊಯ್ದು ಹಾಕಿದ್ದಾರೆ.
ಜೋಡಿಸ್ಕೊಂಡು ಹೋಗ್ಬೇಕು. ಬರ್ತಾ ಇದ್ದಾರೆ ನೋಡಿ. ಮಳೆ ಇಲ್ಲ ಆದ್ರೂ ಛತ್ರಿ ತರ್ತಾ ಇದ್ದಾರೆ. ಛತ್ರಿ ಹೇಗೆ ತಂದದ್ದು? ವಿಹಾನಗೊಂದು ಚುಚ್ಚಿಂಡ ಅಂದು ಸೊಳ್ಳೆ. ಒಂದು 50 ಎಲೆ ಇರ್ಬೋದು, ಬಾಳೆ ಎಲೆ. ಇದೊಂದು ಫಂಕ್ಷನ್ ಇದೆ, ಅದಕ್ಕೋಸ್ಕರ ನಾವು ಬಾಳೆ ಎಲೆ ಕೊಯ್ದದ್ದು. ನೋಡಿ, ವಿಹಾನ್ ಮತ್ತು ನಮ್ಮ ಅಮ್ಮ ನಮ್ಮ ಅಪ್ಪನಿಗೆ ಹೆಲ್ಪ್ ಮಾಡ್ತಿದ್ದಾರೆ. ಎಂತ ಉಂಟು ನೋಡುವ ಅದರಲ್ಲಿ. ನೋಡಿ, ಅಡಿಕೆ ಅಡಿಕೆ ಈಗ ಬಾಳೆ ಎಲೆ ಕೊಯ್ಯೋ ಟೈಮಲ್ಲಿ ಗ್ಯಾಪಲ್ಲಿ ಒಂದು ಅಡಿಕೆ ಕೊಯ್ಯೋದು ಇವರು. ಹಾಂ, ಅಡಿಕೆ ಹೆಕ್ಕುದು, ಕೊಯ್ಯುದಂತೆ ಹೆಕ್ಕುದು ಇವರು. ಮಳೆ ಬರ್ತಾ ಇತ್ತು, ಇವಾಗ ತುಂಬ ಬಿಸಿಲಿದೆ. ಹಾಗಾಗಿ ತೋಟಕ್ಕೆ ಬಂದದ್ದು. ನಾನು ಅಮ್ಮ ಛತ್ರಿ ಕೂಡ ಇಟ್ಕೊಂಡು ಬಂದಿದ್ದೆ. ರಪ್ಪ ಮಳೆ ಬಂದರೆ ಓಡ್ಕೊಂಡು ಹೋಗ್ಲಿಕ್ಕೆ ಆಗ್ಲಿಕ್ಕಿಲ್ಲ, ಅದಕ್ಕೋಸ್ಕರ ಛತ್ರಿ ತಂದಿದ್ದಾರೆ. ನಾನೆಲ್ಲ ಅಡಿಕೆ ಹೆಕ್ಲಿಕ್ಕಿಲ್ಲ, ಹೀಗೆ ವಿಡಿಯೋ ಮಾಡೋದು. ವಿಡಿಯೋ ಮಾಡೋದಷ್ಟೇ. ನಾನು ಒಂದು ಅಡಿಕೆ ಕೊಯ್ಯೋದ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೇನೆ, ಒಂದು ಯೂಟ್ಯೂಬಲ್ಲಿ ವಿಡಿಯೋ ಮಾಡಿದ್ದೆ. ನೀವು ನೋಡಿ, ನಾನು ಅದರ ಲಿಂಕ್ ಇದಕ್ಕೆ ಅಟ್ಯಾಚ್ ಮಾಡಿರ್ತೇನೆ, ಒಂದು ನೋಡಿ ಆಯಿತಾ. ಆಯ್ ಪೆಜ್ಜಿದು ಕೈಟೈನ ಗಲೀಜಿನ ಪೂರ ಅಂಗಿಗೆ ಪೂಜೆ ಒಂದುಲ್ಲೆ ಬೊಕ ಒಂದು ಸೊಳ್ಳೆ ಪೂರ ಆಯನ ಮೇಟ್ ಬತ್ತು ಕುಳ್ಳುಂಡು. ಇದು ಕೊಯ್ದ ಅಡಿಕೆ ಅಲ್ಲ, ಇದು ಬಿದ್ದ ಅಡಿಕೆ. ಬಿದ್ದ ಅಡಿಕೆ ಒಂದು ವಾರಕ್ಕೆ ಒಂದ್ಸಲ ನಾವು ಅದನ್ನು ಹೆಕ್ತಾ ಇರಬೇಕು. ಇದೊಂದು ಗೊನೆ ಬೆಳೆದಿದೆ, ಅದನ್ನು ಕೊಯ್ತಾ ಇದ್ದಾರೆ. ತೋರಿಸ್ತೇನೆ ಇರಿ. ಹಾಂ ನೋಡಿ, ಇದನ್ನೀಗ ಹೇಗೆ ಕೊಯ್ಯುದು ಅಂತೇಳಿ ಬಾಳೆ ಗೊನೆಯನ್ನು. ಹಾಂ, ದೋಂಟ್ ಹಿಡ್ಕೊಂಡು ಕೊಯ್ತಾ ಇದ್ದಾರೆ. ದೊಡ್ಡ ಗೊನೆ, ದೊಡ್ಡ ಗೊನೆ ಸಿಕ್ಕಿದೆ ನೋಡಿ. ತೋರಿಸಿ ಅಮ್ಮ, ಗೊನೆ ತೋರಿಸಿ. ನೋಡಿ ಎಷ್ಟು ದೊಡ್ಡದು. ವರ್ಣಿತ ವಿಹಾನ ಅಷ್ಟು ದೊಡ್ಡದಿದ ಅಂತ. ವಿಹಾನ ಅಲ್ಬೋದು ಉಂತಲೆ ಅಮ್ಮಮ್ಮನ ಕೈ ತಲ್ಬೋದು ಉಂತಲೆ. ಎಷ್ಟು 200 ಕಾಯಿ ಇದರಲ್ಲಿ 200ವರೆಗೆ ಕಾಯಿ ಇದೆ ಅಂತೆ. ನೋಡಿ, ವಿಹಾನ ಅಷ್ಟು ದೊಡ್ಡದಿತ್ತು. ನನ್ನ ಅಮ್ಮಗೆ ಎತ್ತಿಕೊಂಡು ಹೋಗ್ತಾರೆ. ಕೊಡೆ ಪತ್ತೊಂದು ಬರ್ತೆ. ಉಂಡು ಅಲ್ಪನೇ ಉಂಟು. ವಿಹಾನ್ ಬಾಯ್. ನನ್ನ ಅಮ್ಮ ಒಂದು ಕಾಯಿ ಹಿಡ್ಕೊಂಡು ಹೋದ್ರು, ಇನ್ನೊಂದಿದೆ ಅಂತೆ ನೋಡು. ಅಡಿಗೆ ತಯಾರಿ ಮಾಡ್ತಾ ಇದ್ದಾರೆ. ಎಂತ ಮಾಡಿದ್ದಾರೆ ನೋಡುವ. ತೊಂಡೆಕಾಯಿ ಮನೋಲಿ ಫಸ್ಟ್ ಬೇಯಿಸ್ತಾ ಇದ್ದಾರೆ. ಮನೋಲಿ ಮಾತ್ರ, ನಾವು ಬರಕ್ಕೆ ಅಂತ ಇಲ್ವಾ? ಬದನೆ.
ನೋಡಿ ಬದನೆ ನೀರಲ್ಲಿ ಹಾಕಿ ಇಟ್ಟಿದ್ದಾರೆ ಬದನೆ. ಕಣೀರು ಬಿಡಲಿಕ್ಕೆ ಅಂತೆ. ಮಸಾಲೆ ಎಲ್ಲ ಜಾರಲ್ಲಿ ರೆಡಿ ಮಾಡಿ ಇಟ್ಟಿದ್ದಾರೆ. ಇದೇನು ಈ ಕಡೆ ಇದು ಬೆಳಿಗ್ಗಿದ್ದು ಸಾಂಬಾರು. ಬೆಳಿಗ್ಗೆ ಇದು ಮಾಡಿದ್ರಲ್ಲ ಎಂತ ಬಟಾಟೆ ಒಡ್ಪಾಲೆ, ಅದಕ್ಕೆ ಸಾಂಬಾರು ಮಾಡಿದ್ರು. ಆಲೂಗಡ್ಡೆ ಮತ್ತು ಅವರೆಕಾಳು ಹಾಕಿ ಅದ್ರ ಸಾಂಬಾರು ಬಿಸಿ ಮಾಡ್ತಾ ಇದ್ದಾರೆ. ಸಾಂಬಾರಾಗಿದೆ ನೋಡಿ, ರೆಡಿಯಾಗಿದೆ. ಈಗ ಇದಕ್ಕೆ ಒಗ್ಗರಣೆ ಹಾಕುವ. ನೀವು ಒಗ್ಗರಣೆಗೆ ಇದು ಕರಿಬೇವು ಸೊಪ್ಪು ಹಾಕಿಲ್ವಾ? ಮೊದಲೇ ಹಾಕಿದ್ದಾರೆ ಅದಕ್ಕೆ. ಹೇಗಿದೆ ಇದು ಸಾಂಬಾರು, ಸೆಂಡಿಗೆ ಮತ್ತು ಮಿಡಿ ಉಪ್ಪಿನಕಾಯಿ ಮತ್ತು ಒಂದು ಮೆಣಸು. ಈಗ ಊಟ ಮಾಡುವ, ಕೊಡಿ ಊಟ ಮಾಡುವ ಆಯಿತಾ ಗೈಸ್. ಇವಾಗ 4 ಗಂಟೆ. ನಾನು ಅಪ್ಪ ವರ್ಣಿತ್ ಪೇಟೆಗೆ ಹೋಗ್ತಾ ಇದ್ದೇವೆ. ನಮ್ಮದು ಪೇಟೆ ಅಂದರೆ ಕಲ್ಲಡ್ಕ ಬರ್ತದೆ. ನನ್ನ ಅಪ್ಪನಿಗೆ ಸ್ವಲ್ಪ ಡಾಕ್ಟ್ರ್ ಹತ್ರ ಹೋಗ್ಲಿಕ್ಕಿತ್ತು, ನನಗೆ ಸ್ವಲ್ಪ ಪಾರ್ಲರ್ಗೆ ಹೋಗ್ಲಿಕ್ಕೆ ಇತ್ತು. ಮತ್ತೊಂದು ಬೆಳಿಗ್ಗೆ ಬಾಳೆಗೊನೆ ಒಂದು ಕೊಯ್ದಿದ್ವಲ್ಲ, ಅದನ್ನು ಇಟ್ಕೊಂಡಿದ್ದೇವೆ ಅಲ್ಲಿ ಅಂಗಡಿಗೆ ಕೊಡಲಿಕ್ಕೆ. ನೋಡಿ ನಾನು ವೀಡಿಯೋ ಮಾಡ್ತಾ ಇದ್ದೇನೆ. ಇಲ್ಲಿ ವರ್ಣಿತ್ ಸುಮ್ಮನೆ ನಾಲ್ಕೆಲ್ಲ ಹೊರಗಡೆ ಹಾಕಿ ಚೇಷ್ಟೆ ಮಾಡ್ತಾ ಇದ್ದಾನೆ. ಖುಷಿಯಾಗುತ್ತೆ ನೋಡಲಿಕ್ಕೆ ಆ ಥರ ಮಕ್ಕಳೆಲ್ಲ ಮಾಡುವಾಗ. ಇದು ನಮ್ಮದು ಒಳಗಿನ ರೋಡು. ಫುಲ್ಲು ಆ ಕಡೆ ಮತ್ತು ಈ ಕಡೆ ಫುಲ್ಲು ತೋಟಗಳು. ಗೈಸ್ ಇವಾಗ ನಾವು ಪೇಟೆಯಲ್ಲಿದ್ದೇವೆ. ಬಾಳೆಗೊನೆ ಕೊಟ್ಟಾಯಿತು, ಸ್ವಲ್ಪ ಅಡಿಕೆ ಇತ್ತು ಅದನ್ನು ಕೊಟ್ವಿ. ಇವಾಗ ಅಪ್ಪನ ಡಾಕ್ಟ್ರ್ ಹತ್ರ ಕಳಿಸಿ ನಾನು ಪಾರ್ಲರ್ಗೆ ಬಂದ ಕೆಲಸ ಎಲ್ಲ ಆಯಿತು. ಹೋಟೆಲ್ಗೆ ಹೋಗಿ ಸ್ವಲ್ಪ ತಿಂದು ಸ್ವಲ್ಪ ಪಾರ್ಸೆಲ್ ಇಟ್ಕೊಂಡ್ವಿ ಮನೆಗೆ, ಅಮ್ಮನಿಗೆ ಮತ್ತು ವಿಹಾನ್. ಇದಾಗಿತ್ತು ನನ್ನ ಈ ದಿನದ ಸಂಭ್ರಮ. ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.